ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೀನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಈ ಥರ ಟೆಕ್ಸ್ಟ್ ಶಾಡೋ ಎಫೆಕ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಟೆಕ್ಸ್ಟ್ ಅಂತಲೇ ಹೇಳ್ಬೋದು. ಈ ಥರ ಕೆಳಗಡೆ ಒಂದು ಕಲರ್ ಬೇರೆ ಇದೆ, ಈ ಕಡೆ ಕೆಳಗಡೆ ಒಂದು ಕಲರ್ ಬೇರೆ ಇದೆ, ಈ ಕಡೆ ಒಂದು ಕಲರ್ ಮೇಲ್ಗಡೆ ಕಲರ್ ಬೇರೆ ಇದೆ, ಕೆಳಗಡೆ ಈ ಕಡೆ ಒಂದು ಕಲರ್ ಬೇರೆ ಇದೆ. ಕ್ರಿಯೇಟ್ ಮಾಡ್ಕೋಬೇಕು ಕಲರ್ ಟೆಕ್ಸ್ಟಿಗೆ ಅನ್ನೋದನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುನ್ನ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದವರೆಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಯಾವಂತ ನೋಟಿಫಿಕೇಶನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲಿಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಕಾಲ್ ಬರ್ತೀವಿ ಎಲ್ಲರೂ ಪ್ರತಿಯೊಂದು ಮಾಡ್ತೀನಿ, ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇನ್ನೇನು ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್, ನಾನು ಈಗ ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ನ ಓಪನ್ ಆಗಿದೆ ಈ ಥರ ಒಂದು. ಸೊ ಇಲ್ಲಿ ನಾವು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ರ್ಯಾಂಡಮ್ ಆಗಿ ನಿಮಗೆ ದೊಡ್ಡದು ಕಾಣಲಿ ಅಂತ ಕೇಳಿ ನಾನು ಸ್ವಲ್ಪ ದೊಡ್ಡದಾಗಿ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಓಕೆ. ಇವಾಗ ಇಲ್ಲಿ ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಕಲರ್ ಚೂಸ್ ಮಾಡ್ಕೊಳ್ಳೋಣ. ಓಕೆ, ಬ್ಲ್ಯಾಕ್ ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಬಕೆಟ್ ಟೂಲ್, ಪೇಂಟ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಆಗಿದೆ. ಸೊ ಇವಾಗ ಈ ಒಂದು ಲೇಯರ್ನ ಅನ್ಲಾಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ಪಿಕ್ಚರ್ ಬ್ಯಾಕ್ಗ್ರೌಂಡು ಲಾಕ್ ಆಗಿದೆ. ಇದ್ರ ಮೇಲೆ ನಾನು ಡಬಲ್ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಓಕೆ ಮಾಡ್ತೀನಿ. ಓಕೆ ಮಾಡಿದ ತಕ್ಷಣ ಆ ಒಂದು ಲೇಯರ್ ಅನ್ಲಾಕ್ ಆಗುತ್ತೆ. ಇವಾಗ ನೆಕ್ಸ್ಟ್ ಇವಾಗ ನ್ಯೂ ಲೇಯರ್ ತೊಗೊತಾ ಇದ್ದೀನಿ. ಒಂದು ನ್ಯೂ ಲೇಯರ್ ತೊಗೊಂಡು ಇವಾಗ ನಾನು ಟೆಕ್ಸ್ಟ್ ಬರಿತಾ ಇದ್ದೀನಿ. ನ್ಯೂ ಲೇಯರ್ ಯಾಕೆ ತಗೋಬೇಕು ಅಂತಂದ್ರೆ, ನಾವು ಬರಿತಕ್ಕಂಥ ಟೆಕ್ಸ್ಟು ಬ್ಯಾಕ್ಗ್ರೌಂಡಿಗೆ ಅಟ್ಯಾಚ್ ಆಗೋದಿಲ್ಲ. ನಾವು ಎಲ್ಲಿ ಬೇಕಾದರೂ ಮೂವ್ ಮಾಡ್ಕೋಬೋದು, ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ನ್ಯೂ ಲೇಯರ್ನ ತಗೋಬೇಕಾಗುತ್ತೆ. ಸಪೋಸ್ ನಾವು ಹಂಗೆ ಮಾಡಿದ್ವು ಅಂತ ಇಟ್ಕೊಳ್ಳಿ, ನ್ಯೂ ಲೇಯರ್ ತಗೊಳ್ದೆ ಹಂಗೆ ಮಾಡಿದೆ ಅಂತ ಇಟ್ಕೊಳ್ಳಿ, ಟೆಕ್ಸ್ಟ್ನ ಕ್ರಿಯೇಟ್ ಮಾಡಿದ್ದು ಅಂತ ಇಟ್ಕೊಳ್ಳಿ. ಸೊ ಹಾಗಾಗಿ ಆ ಒಂದು ಟೆಕ್ಸ್ಟು, ಆ ಒಂದು ಬರವಣಿಗೆ ಬ್ಯಾಕ್ಗ್ರೌಂಡ್ ಲೇಯರ್ಗೆ ಅಟ್ಯಾಚ್ ಆಗುತ್ತೆ, ಅಂದರೆ ಕೂಡ್ಕೊಂಡ್ಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಲೇಯರ್ನ ಪದರನ್ನ ಬೇರೆ ಕಡೆ ಎಲ್ಲಾದರೂ ಫಿಕ್ಸ್ ಮಾಡ್ಕೋಬೇಕು, ಬೇರೆ ಕಡೆ ಎಲ್ಲಾದರೂ ಸೆಟ್ ಮಾಡಬೇಕು ಅಂತಂತಂದರೆ ಸೊ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನ್ಯೂ ಲೇಯರ್ ತಗೊಂಡು ಕಳಿಸಿ ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ನಾನು ಟೆಕ್ಸ್ಟ್ ಬರಿತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಇದೆ. ಇವಾಗ ಒಂದು ವೈಟನ್ನು ಚೂಸ್ ಮಾಡ್ಕೊತಾ ಇದ್ದೀನಿ. ಚೂಸ್ ಮಾಡ್ಕೊಂಡು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಪಾಯಿಂಟ್ನ ನೀವು ಇಲ್ಲಿ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪಾಂಟ್ಸ್ ರೆಡಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಬೋಲ್ಡ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಬೋಲ್ಡ್. ಓಕೆ, ಇಲ್ಲಿ ಬೋಲ್ಡ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಷ್ಟೇ, ಇಲ್ಲಿ ಏನು ಬೇಕಾಗಿದೆ ಅಷ್ಟೇ ನಡೀತೈತಿ. ಶಾರ್ಪಲ್ಲಿ ಓಕೆ, ಎಷ್ಟರಲ್ಲಿ ನಡೀತೈತಿ. ಸೊ ಇವಾಗ ನೆಕ್ಸ್ಟ್ ಬೋಲ್ಡ್ ಇಂಪಾರ್ಟೆಂಟು. ಟೆಕ್ಸ್ಟ್ ಬರಿತಾ ಇದ್ದೀನಿ, ಲವ್. ಓಕೆ, ನಾನು ಇವಾಗ ಒಂದು ಟೆಕ್ಸ್ಟ್ ಬರೆದಿದ್ದೀನಿ. ಇದನ್ನ ಲೇಯರ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡ್ಕೊಂಡು ಕಾಯಿಸಿ ಬ್ಯಾಕ್ ಸ್ಪೇಸ್ ಹೊಡೆದ್ಬಿಟ್ಟು LO ಅಂದರೆ ಒಟ್ಟಿಗೆ ಬರೆಯೋಕ್ಕೆ ಬರೆದ್ರೆ ಆಗುತ್ತೆ ಏನೋ ಲವ್ ಅಂತ ಅಂತಿದ್ದೆ ಅಂತ ಕೇಳ್ಬೋದು, ನೀವು ಹೇಳ್ಬೋದು ನೀವು. ಸೊ ಆ ಥರ ಬರೋದಿಲ್ಲ. ಡಿಸೈನ್ ಮಾಡೋಕ್ಕೆ ಲೆಟರ್ನ ಬೇರೆ ಲೆಟರ್ನ ಇಲ್ಲಿ ಟೈಪ್ ಮಾಡ್ಕೋಬೇಕಾಗತ್ತೆ. ಓಕೆ, ಇದನ್ನ ಲೆಟರ್ನ ಟೈಪ್ ಮಾಡ್ಕೊಂಡಿದ್ದೀನಿ. ಓಕೆ, ಕಾಪಿ ಮಾಡ್ಕೊಂಡಿದ್ದೀನಿ. ಆಲ್ಟ್ ಹಿಡಿದು ಕಾಯಿಸಿ ಇದನ್ನ ಸ್ಪೇಸ್ ಹೊಡೆದ್ಬಿಟ್ಟು ಬ್ಯಾಕ್ ಸ್ಪೇಸ್ ಹೊಡೆದ್ಬಿಟ್ಟು LO ಆಯಿತು. V. ಓಕೆ, V ಆಯಿತಾ. ನೆಕ್ಸ್ಟ್ ಇದನ್ನೇ ಆಲ್ಟ್ ಹಿಡಿದು ಕಸಿ ಮತ್ತು ಒಳ್ಳೆ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊತಾ ಇದ್ದೀನಿ. ಮತ್ತು ಟೆಕ್ಸ್ಟ್ ಪರ್ ಲೇಯರ್ ಬಂದುಬಿಟ್ಟು ಬ್ಯಾಕ್ ಸ್ಪೇಸ್ ಹೊಡೆದ್ಬಿಟ್ಟು E ಆಯಿತಾ. LOVE ಟೆಕ್ಸ್ಟ್ ಕ್ರಿಯೇಟ್ ಆಗಿದೆ. ಇವಾಗ ಹೆಚ್ಚು ಕಮ್ಮಿ ಆಗಿರ್ಬೋದು ಈ ಲೇಯರ್ಸ್ಗಳೆಲ್ಲ, ಒಂದು ಅಕ್ಷರಗಳೆಲ್ಲ ಹೆಚ್ಚು ಕಮ್ಮಿ ಆಗಿರ್ಬೋದು ಅಂತೇಳಿ ನಾನೇನು ಮಾಡ್ತೀನಿ, ವ್ಯೂ ಅಲ್ಲಿ ಹೋಗ್ಬಿಟ್ಟು ನ್ಯೂ ಗೈಡ್ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಹಾರಿಜೆಂಟಲ್ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ಓಕೆ ಮಾಡ್ಕೊತೀನಿ. ಸೊ ಇಲ್ಲಿ ಈ ಥರ ಒಂದು ಲೈನ್ಗಳು ಬರ್ತವೆ, ನಾವು ಹಾಕೋಬೇಕಾಗುತ್ತೆ. ಯಾಕಂತಂದರೆ ಹೆಚ್ಚು ಕಮ್ಮಿ ಆಗಬಾರ್ದು ಒಂದು ಉದ್ದೇಶಕ್ಕೋಸ್ಕರ. ಇನ್ನೊಂದು ನ್ಯೂ ಗೈಡ್ ತಗೊಂಡು ಕಳಿಸಿ ಕೆಳಗಡೆ ಹಾಕ್ತೀನಿ ಅಡ್ಜಸ್ಟ್ಮೆಂಟಿಂಗು. ಸೊ ಇವಾಗ ಜೂಮ್ ಮಾಡ್ಕೊಂಡ್ಬಿಟ್ಟು ಅವೆಲ್ಲ ಒಂದು ಲೇಯರ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊತಿದ್ದೀನಿ. ಇವಾಗ ಹಿಂಗೆ ಕರೆಕ್ಟಾಗಿ ಆಗಿದೆ. ಸೊ ಇವಾಗ ಎಲ್ ಲೇಯರ್ ಇದೆಯಲ್ಲ, ಈ ಎಲ್ ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಆ್ಯಪ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬೇವಲ್ ಆ್ಯಂಡ್ ಎಂಬೋಸ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಬೇವಲ್ ಎಂಬೋಸ್ನ ಇದನ್ನ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಗ್ರೇಡಿಯಂಟ್ ಓವರ್ಲೇ ಅಂತಿದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಇಂಟರ್ಫೇಸ್ ಆಗುತ್ತೆ. ಇಲ್ಲಿ ಮಿಡ್ಲಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ನ ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ ಈ ಥರ. ಓಕೆ, ನಾನು ಈ ಒಂದು ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆ ಆದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಸ್ಟ್ಲೇಜ್ ಲೇಯರ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು
ಗ್ರೇಡಿಯಂಟ್ ಓವರ್ಲೇ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಗ್ರೇಡಿಯಂಟ್ ಟೂಲ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಈ ಒಂದು ಟೂಲ್ಗೆ ಮಾಸ್ಕ್ ಹಾಕಿ. ಈ ಥರ ಒಂದು ಮಾಸ್ಕ್ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಈ ಥರ ಮೋಸ್ಟ್ನ ಸೆಲೆಕ್ಷನ್ ಮಾಡಿಕೊಂಡು ಇದ್ರ ಮೇಲೆ ಬಿಟ್ಟು ಥರ. ಸೊ ಈ ಥರ ಸ್ಯಾಡೋ ಎಫೆಕ್ಟಾಗಿ ಅರ್ಥ ಆಗುತ್ತೆ ಒಂದು ಟೆಕ್ಸ್ಟ್. ಸೊ ಆ ಥರ ಆಯಿತು. ಸೊ ನೆಕ್ಸ್ಟ್ ಓ ಲೇಯರ್ನ ಕ್ಲಿಕ್ ಮಾಡಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು F12 ಕ್ಲಿಕ್ ಮಾಡ್ಕೊಳ್ಳಿ. ಬೇವಲ್ ಆ್ಯಂಡ್ ಎಂಬೋಸ್ ಸೆಲೆಕ್ಷನ್ ಆಯಿತು. ನೆಕ್ಸ್ಟ್ ಗ್ರೇಡಿಯಂಟ್ ಓವರ್ಲೇ ಇಲ್ಲಿ ಈ ಕಲರ್ ಚೂಸ್ ಮಾಡ್ಕೊಳ್ಳಿ. ಓಕೆ ಅಂದು ನೆಕ್ಸ್ಟ್ ಮಾಸ್ಕ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಮಾಸ್ಕ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗ್ರೇಡಿಯಂಟ್ ಟೂಲ್ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ವಿ ಲೇಯರ್ ಆ್ಯಸ್ ಇಟ್ ಈಸ್ ಸೇಮ್. ಬೇವಲ್ ಆ್ಯಂಡ್ ಎಂಬೋಸ್ ಗ್ರೇಡಿಯಂಟ್ ಓವರ್ಲೇ ಇಲ್ಲಿ ಈ ಒಂದು ಕಲರ್ ಚೂಸ್ ಮಾಡ್ಕೊಳ್ಳಿ. ಈ ಕಲರ್ ಐತೆ ಕೆಳಗಡೆ ತಗೋಬೇಕು ಈ ಕಲರ್ ಅಂತ ಅಂತಂದರೆ ಇಲ್ಲಿ ರಿವರ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ರಿವರ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓಕೆ ಅನ್ನಿ. ಓಕೆ ಅಂತ ತಕ್ಷಣ ಕೆಳಗಡೆ ಬರ್ತೈತಿ ಒಂದು ಎಲ್ಲೋ ಕಲರು. ಸೊ ಈ ಥರ ಆಯಿತು. ಓಕೆ. ಸೊ ಇವಾಗ ಮಾಸ್ಕ್ ರೆಡಿ ಮಾಡ್ಕೊಳ್ಳಿ. ಮಾಸ್ಕ್ ರೆಡಿ ಮಾಡಿಕೊಂಡು ಗ್ರೇಡಿಯಂಟ್ ಟೂಲ್ ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ ಈ ಥರ. ಓಕೆ. ನೆಕ್ಸ್ಟ್ ಈ ಒಂದು ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಬೇವಲ್ ಆ್ಯಂಡ್ ಎಂಬೋಸ್ ಗ್ರೇಡಿಯಂಟ್ ಓವರ್ಲೇ ಕಲರ್ ರಿವರ್ಸ್. ಓಕೆ. ನೆಕ್ಸ್ಟ್ ಮಾಸ್ಕ್ ಎಂಟ್ರ್ ಆಯಿತು. ಓಕೆ. ಇಲ್ಲಿ ಗ್ರೇಡಿಯಂಟ್ ಟೂಲ್. ಓಕೆ. ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಬೋಣ ಈ ಥರ. ಓಕೆ. ಇವಾಗೆಲ್ಲನೂ ಮರ್ಜ್ ಮಾಡ್ಕೊಂಬಿಡೋಣ, ಎಲ್ಲ ಕೂರಿಸಿಬಿಡೋಣ. ಲೇಯರ್ನ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ, ಅಂದರೆ ಜಾಯಿಂಟ್ ಆಗ್ತಾಯಿದ್ದೀನಿ. ಕಂಟ್ರೋಲ್ ಓಕೆ. ಒಂದು ಲೇಯರು ಕಂಟ್ರೋಲ್ ಮರ್ಜಿಂಗ್ ಆಯಿತು. ಓಕೆ ಗೈಸ್, ಇದಾಯಿತು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.